ಮಾತಾಡ. ಏನ್ ನಡೀತು ಇವಾಗ? ಒಂದು ಒಂದು ಕಾಲಾಗಿರ್ಬೋದು ಮಧ್ಯರಾತ್ರಿ. 3 ಜನ ಕಳ್ಳು ಬಂದ್ರು. ಹಿಂದ್ಗಡೆ ನಮ್ಮ ಕಿಚನ್ ಹತ್ರ ಒಂದು ಬಾಗ್ಲಿದೆ, ಅದನ್ನ ಹೊಡ್ಕೊಂಡ್ಬಿಟ್ಟು ಈಸಿಯಾಗಿ ಹೊಡ್ಕೊಂಡ್ಬಿಟ್ಟು ಸೀದಾ ಮೇಲ್ ಬಂದಿದ್ದಾರೆ. ನಮ್ದು ಡ್ಯೂಪ್ಲೆಕ್ಸ್ ಮನೆ, ನಾನು ಮೇಲ್ಗಡೆ ಇದ್ದೆ. ಆ 3 ಜನ ಸೀದಾ ಬಂದ್ಬಿಟ್ಟು ನನಗೆ ಉಸಿರಾಡೋಕ್ಕಾಗ್ದಂಗೆ ಫುಲ್ಲು ಭಯ ಮುಚ್ಚೋದು, ಗಂಟು ಹಿಡ್ಕೊಳ್ಳೋದು ಎಲ್ಲ ಮಾಡಿದ್ದಾರೆ. ಆಮೇಲೆ ಇದು ಮಾಡಿದ್ದಾರೆ, ಕಾಲು ಕಟ್ಟಿದ್ದಾರೆ, ಕೈ ಕಟ್ಟಿದ್ದಾರೆ. ಆಮೇಲೆ ಬಾಯಿಗೂ ಸಹ ಟವಲ್ನೆಲ್ಲ ತುರ್ಕಿದ್ರು. ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂದೆ. ಅವಾಗ ಅದರಿಂದ ತೆಗೆದ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಬಂದಿದೆ, ನೀವು 2 lakhs ವಿಡ್ರಾ ಮಾಡಿಕೊಂಡು ಮನೇಲಿ ಇಟ್ಟಿದ್ದೀರಾ, ಅದು ಎಲ್ಲಿದೆ ತಕ್ಕೊಡಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಕ್ಯಾಶ್, ಆಮೇಲೆ ಗೋಲ್ಡ್ ಎಲ್ಲಿದೆ ಅಂತ ಕೇಳಿದ್ರು. ಗೋಲ್ಡ್ ಎಲ್ಲಿದೆ ಎಲ್ಲ ತಕ್ಕೊಡು ಅಂತ ಹೇಳಿದ್ರು. ಆಮೇಲೆ ಕೈ ಕಟ್ಟಿದ್ರು, ಕಾಲು ಕಟ್ಟಿದ್ರು, ಆಮೇಲೆ ಟವಲ್ ಎಲ್ಲ ಬಾಯಿಗೆ ತುರ್ಕಿದ್ರು. ಆಮೇಲೆ ನಂಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ ಹೇಳಿದೆ. ಅವಾಗ ತೆಗೆದ್ಬಿಟ್ಟು ಮಾತಾಡಬೇಡ, ಏನು ಕಿರ್ಚಾಡಬೇಡ, ಅವಾಗ ಸುಮ್ಮನೆ ಬಿಡ್ತೀವಿ, ನಮ್ಗೆ ಏನೇನಿದೆ ಅದೆಲ್ಲ ತೊಗೊಂಡು ಹೋಗ್ತೀವಿ ಅಷ್ಟೇ, ಮಾತಾಡಬಾರ್ದು, ಕಿರ್ಚಾಡಬಾರ್ದು, ಇಲ್ಲಾಂದರೆ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿಬಿಟ್ಟು ನಾನು ಹೇಳಿದೆ, ಒಂದು ಸಿಲ್ವರ್ ಚೈನ್ ಇತ್ತು 50 ಗ್ರಾಮ್ದು ನನ್ನ ಕತ್ತಲ್ಲಿ, ಅದನ್ನು ತೊಗೊಂಡೋದ್ರು. ಆಮೇಲೆ ನನ್ನ ಟೇಬಲ್ ಮೇಲೆ ಒಂದು ವಾಚ್ ಇತ್ತು, ಅದನ್ನು ತೊಗೊಂಡೋದ್ರು. ಆಮೇಲೆ ಮೊಬೈಲ್ ಕೂಡ ಕಾಣಿಸ್ತಿರ್ಲಿಲ್ಲ ಬೆಳಗ್ಗೆ ತನಕ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಇದು ಕಬೋರ್ಡಲ್ಲೇ ಇದೆ ಅಂತ ಗೊತ್ತಾಯ್ತು. ಅದು ತೊಗೊಂಡೋಗಿಲ್ಲ, ಅದು ಕಬೋರ್ಡ್ ಒಳಗೆ ಎಷ್ಟೋಗ್ಬಿಟ್ಟಿದ್ದಾರೆ. ಅದನ್ನೇ ಟ್ರೇಸ್ ಮಾಡ್ತಿದ್ರು ಪೊಲೀಸವರು. ಅವಾಗ ಗೊತ್ತಾಯ್ತು ಇಲ್ಲ ಮನೇಲೇ ಇದೆ ಅಂತ. ಆಮೇಲೆ ಒಬ್ಬ ವಯಸ್ಸಾದವನು ಇದ್ದಂಗಿದ್ದ, ಅವನು ವಯಸ್ಸಾದವನು, ಎಷ್ಟು ಜನ ಇದ್ರು? ಟೋಟಲ್ 3 ಮೆಂಬರ್ಸ್ ಇದ್ರು. ಒಬ್ಬ ವಯಸ್ಸಾದವನಿದ್ದ, ಇಬ್ರು ಯೂತ್ಸ್ 30 ಏಜ್ ಇರ್ಬೋದು ಅವ್ರಿಗೆ, ಆ ಥರ ಇದ್ರು. ಆಮೇಲೆ ಅವರು ಒಬ್ಬ ವಯಸ್ಸಾದವನು ನನ್ನ ಜೊತೆನೇ ಇದ್ದ, ಕತ್ತಿನ ನನ್ನ ಹತ್ರ ಕತ್ತಿಗೆ ಇಟ್ಕೊಂಡ್ಬಿಟ್ಟು ಇಲ್ಲೇ ಇದ್ದ. ಇನ್ನಿಬ್ರು ಪೇರೆಂಟ್ಸ್ ಹತ್ರ ಹೋದ್ರು ಕೆಳಗಡೆ. ಪೇರೆಂಟ್ಸ್ಗೆ ಫುಲ್ಲು ಲಾಂಗ್ ಎಲ್ಲ ತೆಗೆದ್ಬಿಟ್ಟು ತೋರಿಸಿ ಏನೇನಿದೆ ಎಲ್ಲ ತೆಗಿ ಅಂತ ಹೇಳಿದ್ರು, ಕ್ಯಾಶ್ ಏನಿದೆ ಎಲ್ಲ ತೆಗೀರಿ ಅಂತ ಹೇಳಿದ್ರು. ಅವಾಗ ಅವರು ಮಾಂಗಲ್ಯ ಚೈನ್ನ ದಿಂಬ್ ಹತ್ರ ಎಸ್ಬಿಟ್ರು. ಅದನ್ನ ನೋಡಿದ್ದು ದಿಂಬಿಂದ ತಗೊಂಡ್ರು. ಅಟ್ಲೀಸ್ಟ್ ಮಾಂಗಲ್ಯನಾರು ಕೊಡಿ ಅಂತ ಕೇಳಿದಾಗ ಅವು ಮಾಂಗಲ್ಯ ಮಾತ್ರ ತಗೊಂಡು, ಅದು ಸರ ತೊಗೊಂಡೋದ್ರು. 50 ಗ್ರಾಮ್ ಇತ್ತು ಸರ, ಅದು ತೊಗೊಂಡೋದ್ರು. ಆಮೇಲೆ ವಾಲೆ ಬಿಚ್ಕೊಡಿ ಅಂತ 10 ಗ್ರಾಮ್ ವಾಲೆ ಇತ್ತು, ಅದನ್ನು ತೊಗೊಂಡ್ರು. ಆಮೇಲೆ ವಾರ್ಡ್ರೂಬ್ ಕೀ ಅಲ್ಲೇ ಇತ್ತು, ಈಸಿಯಾಗಿ ಡೋರ್ ಓಪನ್ ಮಾಡಿದ್ರು. ಒಳಗಡೆ ಡ್ರಾಯರ್ ಇತ್ತಲ್ಲ, ಅದನ್ನು ತೆಗಿಯೋಕ್ಕೆ ಆಗಲಿಲ್ಲ ಅವ್ರಿಗೆ. ಕೀ ಕೇಳಿದ್ರು, ಕೊಡಲಿಲ್ಲ. ಅವಾಗ ಅದು ಇದ್ದಿದ್ದ ಐರನ್ ಏನೋ ಇತ್ತು, ಅದರಿಂದ ಓಪನ್ ಮಾಡಿ ಅನ್ಲಾಕ್ ಮಾಡಿ ತಗೊಂಡು 20,000 ಕ್ಯಾಶ್ ಇತ್ತು, ಅದನ್ನು ತೊಗೊಂಡ್ರು. 20,000 ಕ್ಯಾಶ್ ಇತ್ತು. ಆಮೇಲೆ ಅಷ್ಟಾದ್ಮೇಲೆ ಮೊಬೈಲ್ಗಳು ಅಮ್ಮನ ಫೋನ್ನ ತೊಗೊಂಡ್ಬಿಟ್ಟು ಹೊರ್ಗಡೆ ಇಟ್ಟಿದ್ರು. ಅಪ್ಪಂದು ಸಿಕ್ತಿಲ್ಲ ಇನ್ನು. ನಂದು ಹಿಂಗೆ ಹೇಳ್ದಾಗೆ ನಮ್ಮ ಮೇಲ್ಗಡೆನೇ ಕಬೋರ್ಡಲ್ಲಿ ಇತ್ತು, ಅದು ಬೆಳಗ್ಗೆ ಸಿಕ್ತು. ಅಷ್ಟೇ, ಅಷ್ಟು ತೊಗೊಂಡಿದ್ದಾರೆ ಫೋನ್ನ. ಆಮೇಲೆ ಸೀದಾ ಹೊರಗಡೆ 3 ಜನನು ಹೊರಗಡೆ ಹೋದ್ರು. ಅದೇ ಲಾಕ್ ಹಾಕೊಂಡು ಎಲ್ಲಿಂದ ಬಂದರು ಆ ಡೋರಲ್ಲೇ ಲಾಕ್ ಹಾಕೊಂಡು ಹೊರಗಡೆ ಹೋದ್ರು. ಅದೇ ಸ್ವಲ್ಪ ಬಾಯಿಗೆಲ್ಲ ತುರ್ಕೋದು, ಹೊಡೆದ್ರು ಸ್ವಲ್ಪ, ಆ ಥರ. ನಾನು ಟ್ರೈ ಮಾಡ್ತಿದ್ದೆ ಅವ್ರಿಗೆ ಈಸಿಯಾಗಿ ಪುಷ್ ಮಾಡಕ್ಕೆ ಟ್ರೈ ಮಾಡ್ಬೋದಿದ್ದು. ಅದೇ ಕತ್ತಿ ತೋರಿಸ್ಬಿಟ್ರು, ಸುಮ್ಮನೆ ಆಗ್ಬಿಟ್ಟೆ. ಒದ್ದಾಡಿದ್ವಿ ಸುಮಾರು. ಕೈ ಕಾಲೆಲ್ಲ ಕಟ್ಟಾಕಿ 3 ಜನನು ಒಟ್ಟಿಗೆ ನನ್ನ ಮೇಲೆ ಬಿದ್ಬಿಟ್ಟು, ಕಾಲು ಒಬ್ರು ಕೈ ಕಾಲೆಲ್ಲ ಇಟ್ಕೊಳ್ಳೋದು, ಮತ್ತೆ ಇಲ್ಲೇ ಇಟ್ಕೊಳ್ಳೋದು, ಮೆಟ್ರೆ ಹತ್ರ ಇಟ್ಕೊಳ್ಳೋದೆಲ್ಲ ಮಾಡಿದ್ರು. ಅದರಿಂದ ಆ ಥರ ಒದ್ದಾಡಿದ್ದಾಯ್ತು. ಯಶಸ್.